ನ್ಯೂಟ್ರಿಷನ್ ಬಗ್ಗೆ ಎಲ್ಲರಿಗೂ ಗೊತ್ತು. ಈಗ ಒಂದು ಸಣ್ಣ 6 ತಿಂಗಳ ಮಗುಗೆ ನಾವು ಬಂದು ತಾಯಿ ಹಾಲಿಂದ ಇಫ್ ಯು ಆರ್ ವೀನಿಂಗ್ ಅರ್ ಆಫ್ ಏನು ಮಾಡ್ತೀವಿ, ಮಗುಗೆ ರಾಗಿಯಲ್ಲಿ ಸಿರಿ ಮಾಡಿ ತಿರ್ಸ್ತೀವಿ. ಸೊ ಎಲ್ಲರಿಗೂ ಆಹಾರದ ಬಗ್ಗೆ ಗೊತ್ತು. ಎಲ್ಲೋ ಒಂದು ಸ್ವಲ್ಪ ಮಿಸ್ ಹೊಡಿತಾ ಇರೋದಕ್ಕೆ ಯು ಆರ್ ಗೆಟಿಂಗ್ ಡಿಸೀಸ್. ಸೊ ಎಷ್ಟರ ಮಟ್ಟಕ್ಕೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕೋ ಅದರ ಜೊತೆಗೆ ನಾನು ರೆಗ್ಯುಲರಾಗಿ ಕ್ಲೈಂಟ್ಸ್ನ ಭೇಟಿ ಆದಾಗ ನನ್ನ ತಿಳುವಳಿಕೆ ಬಂದಿದ್ದೇನು ಅಂದರೆ, ಸಾಕಷ್ಟು ಜನಕ್ಕೆ ಹೆಲ್ತ್ಗಿಂತ, ಫಿಸಿಕಲ್ ಹೆಲ್ತ್ಗಿಂತ ಮೆಂಟಲ್ ಹೆಲ್ತ್ ಇಸ್ ವೆರಿ ಕಾಂಪ್ರಮೈಸ್ಡ್, ಎಸ್ಪೆಷಲಿ ವಿಮೆನ್. ಎಷ್ಟರ ಮಟ್ಟಕ್ಕೆ ಡಿಪ್ರೆಷನ್ ಇರ್ಬೋದು, ದುಃಖ ಇರ್ಬೋದು, ಮತ್ತು ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಸೊ ಈ ಎಲ್ಲ ತೊಂದರೆಗಳನ್ನ ಮತ್ತು ಎಲ್ಲರೂ ಓಪನ್ ಆಗಿ ಮಾತಾಡಲ್ಲ. ಸಾಕಷ್ಟು ಜನ ಅವ್ರ ಭಾವನೆಗಳನ್ನ ಗಂಟಾಕಿ ಇಟ್ಕೊಂಡ್ಬಿಡ್ತಾರೆ. ದಟ್ ಲೀಡ್ಸ್ ಟು ಸೋ ಮೆನಿ ಹೆಲ್ತ್ ಕಂಡೀಷನ್ಸ್. ಸೊ ನಾನು ಇದನ್ನು ನೋಡ್ತಾ ಬಂದಾಗ ದೆನ್ ಐ ಹ್ಯಾಡ್ ಎ ಡಿಸ್ಕಷನ್ ವಿತ್ ಮೈ ಚಿಲ್ಡ್ರನ್. ಐ ಸೆಡ್, ನೋಡು, ನ್ಯೂಟ್ರಿಷನ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ಬಟ್ ಇದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ಒಂದು. ಓಕೆ, ನಾನು ಪಡುವಂಥ ಕಷ್ಟನ ನಾನು ಯಾಕೆ ಹಂಚ್ಕೊಳ್ಳೋಕೆ ಶುರು ಮಾಡಿದೆ ಅಂದರೆ, ನಾವೇನಾದರೂ ಕಲಿಬೇಕಂದ್ರೆ ಬರೀ ಸಕ್ಸಸ್ ನೋಡಿ ಕಲಿಯೋದಲ್ಲ, ಫೇಲ್ಯೂರ್ಸ್ ನೋಡಿನೂ ನಾವು ಕಲಿಬೋದು. ಸೊ ನಾನು ಎರಡನ್ನೂ ಈಕ್ವಲಾಗಿ ಹಂಚ್ಕೋತೀನಿ. ನಾನೇನಾದರೂ ಟ್ರೈ ಮಾಡಿ ಫೇಲ್ಯೂರ್ ಆಯಿತಾ, ಪ್ಲೀಸ್ ಇದನ್ನು ಮಾಡಬೇಡಿ, ನಾನು ಮಾಡದೆ ಸಕ್ಸಸ್ ಆಗಲ್ಲ ಅಂತೀನಿ. ಯಾಕಂದರೆ ಬೇರೆಯವರು ಅದೇ ತಪ್ಪು ಮಾಡಿ ಅದೇ ರಿಸಲ್ಟ್ ಬರೋಕ್ಕಿಂತ ಬೇಕಾದರೆ ಹೊಸ ತಪ್ಪು ಮಾಡ್ಕೊಳ್ಳಿ, ಬಟ್ ಗುಡ್, ಬ್ಯಾಡ್, ಅಗ್ಲಿ ಏನೇ ಇದ್ರು ಓಪನ್ ಆಗಿ ಫ್ರಮ್ ಫಸ್ಟ್ ಐ ಡೋಂಟ್ ಹೈಡ್ ಥಿಂಗ್ಸ್. ಮನೆಯವ್ರು ಕೊಟ್ಟಿದ್ದು ಫಸ್ಟ್ ಲವ್ ಲೆಟ್ರ್ ಎತ್ಕೊಂಡೋಗಿ ನಮ್ಮ ತಂದೆಗೆ ಕೊಟ್ಟೆ, ಹುಡುಗ ಕೊಟ್ಟ ನೋಡೋಂತ. ಅವಾಗಿಂದ ಐ ಟೋಲ್ಡ್ ಯು ವೆರಿ ಓಪನ್ ಆ್ಯಂಡ್ ಆನೆಸ್ಟ್. ಇನ್ಫ್ಯಾಕ್ಟ್ ನಾನು ಬಂದು ಡಯಾಬಿಟಿಕ್ ಆಗಿ ಡಯಾಗ್ನೋಸ್ ಆದಾಗ ಸಾಕಷ್ಟು ಜನ ಹೇಳಿದ್ರು, ವೆರಿ ಯಂಗ್ ಯು ಆರ್. ಐ ವಾಸ್ ಲೈಕ್ ಹಾರ್ಡ್ಲಿ ಲೈಕ್ 26, 27. ವೈ ಡು ಯು ವಾಂಟ್ ಟು ಟೆಲ್? ಡಯಾಬಿಟಿಕ್ ಅಂತ ಯಾಕೆ ಹೇಳ್ತೀರಾ, ಯಾರಿಗೂ ಗೊತ್ತಾಗಲ್ಲ, ಅದು ಒಂಥರ ಸ್ಟಿಗ್ಮಾ ಅಂತ ಅಂದ್ಕೊಂಡ್ರು. ಐ ಸೆಡ್, ಸಿ, ನಾನೇನು ಮಾಡಿಲ್ಲ, ನನ್ನ ಪ್ಯಾನ್ಕ್ರಿಯಾಸ್ ಇಸ್ ನಾಟ್ ವರ್ಕಿಂಗ್ ಹೌ ಇಟ್ಸ್ ಸಪೋಸ್ ಟು ವರ್ಕ್ ಅಂದರೆ ನಾನು ಅದನ್ನು ಹೇಳೋಕ್ಕೆ ನಾಚಿಕೆ ಪಡಲಿಲ್ಲ. ಸೊ ಈಗ ನನಗೆ ಐಡಿಯಾನೇ ಇರಲಿಲ್ಲ ಯಾವುದೋ ನ್ಯೂಟ್ರಿಷನ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಇನ್ನು 15-20 ವರ್ಷಕ್ಕೆ ಅಂತ. ನಾ ಹೇಳೋದು 26 ಇಯರ್ಸ್ ಬ್ಯಾಕ್ ನನಗಾದಾಗ ವಾಟ್ ಐ ಸ್ಟಾರ್ಟೆಡ್ ಟಾಕಿಂಗ್ 32 ಇಯರ್ಸಲ್ಲಿ ನಾನು ಏನು ಮಾತಾಡ್ತಾ ಇದ್ದೆ, ಇಟ್ ವಾಸ್ ಸೋ ದ್ಯಾಟ್ ಎಲ್ಲೋ ಒಬ್ರಿಗೆ ಏನೋ ಒಂದು ಸ್ಫೂರ್ತಿ ಆಗಲಿ. ಇವತ್ತು ನನ್ನ ಒಂದು ಲೈಫ್ ಜರ್ನಿ, ಈ ಶೂಟಿಂಗ್ದು ಯಾಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಷ್ಟು ಕಡೆ ಹೋದರೆ ಐ ಮೀಟ್ ಸೋ ಮೆನಿ ವುಮೆನ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಟೆಲ್ ಕಾರ್ತಿಕ್, ನನಗೆ ಮೈ ಕ್ಲೋಸೆಸ್ಟ್ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ಅಂದರೆ ವಿಮೆನ್ನೇ. ಯಾವ ಮಟ್ಟಕ್ಕೆ ವಿಮೆನ್ ನನಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಯಾರು ಹೇಳ್ತಾರೆ ಒಂದು ವುಮೆನ್ ಇನ್ನೊಂದು ವುಮೆನ್ ಆಗಲ್ಲ ಅಂತ, ನನಗೆ 99% ಫಾಲೋವರ್ಸ್ ಅಂತ ಹೇಳ್ಬೋದು ವಿಮೆನ್. ಎಷ್ಟು ಪಾಪ ಬೆಂತಡ್ತಾರೆ. ಈಗ ನಾನೀಗ ಹೋಗ್ತಾ ಇದ್ದೀನಿ ಅಂದಾಗ ಎಷ್ಟು ಸಾವಿರಾರು ವಿಶಸ್, ಎಷ್ಟು ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಮನೇಲಿ ಸೊಸೆ ಬರೋವರೆಗೂ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ. ಸೊ ಈಗ ಜಗಿ ಮದುವೆ ಆದಮೇಲೆ ಗುರು, ಆಮೇಲೆ ಎತ್ತಿ, ನಮ್ಮ ಮನೇಲಿ ಇದ್ದಿದ್ದು ನಾಯಿ ಮರಿಗಳು ಎಲ್ಲ ಲೈಕ್ ಆಲ್ ಡಾಗ್ ಪಪ್ಸ್ ಇತ್ತು. ಸೊ ಅನ್ಲೆಸ್ ಮೈ ಡಾಟರ್ ಇನ್ ಲಾ ಕೇಮ್, ನಾಟ್ ಮಚ್ ಆಫ್ ವುಮೆನ್ ಕಾಂಟ್ಯಾಕ್ಟ್ ಇರಲಿಲ್ಲ. ಏನು ಒಂದು ಹೆಣ್ಮಗಳು ನನ್ನ ಲೈಫಲ್ಲಿ ಇಲ್ಲ ಅಂತ ಅಂದ್ಕೊಂಡ್ವೋ, ಎಲ್ಲೋ ಈ ಕಂಪ್ನಿ ಶುರು ಆದಮೇಲೆ ಇವತ್ತು ಎಷ್ಟು ಹಾರ್ಟಿಗೆ ಟಚ್ ಆಗುತ್ತೆ. ವೆನ್ ಸಂಬಡಿ ಈಸ್ ಮೆಸೇಜಿಂಗ್ ಥ್ಯಾಂಕ್ ಯು ಅಮ್ಮ ಅಂತಾರೆ, ಆ ಪದ ಒಬ್ಬರಿಗೆ, ನಾನು ಅವ್ರನ್ನ ಮೀಟ್ ಮಾಡಿಲ್ಲ, ಕೊನೆ ಉಸಿರಿರೋವರೆಗೂ ಮೀಟ್ ಮಾಡ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ಒಂದು ಅಕ್ಕ ಇರ್ಬೋದು, ಅವ್ರ ಅಮ್ಮ ಅಂತ ಹೇಳೋದು ಇರ್ಬೋದು, ಇಂಥ ಒಂದು ಪದ ಅಲ್ಲ. ಮೈ ಹಾರ್ಟ್ ಮೆಲ್ಸ್. ಐಮ್ ಲೈಕ್, ಅಯ್ಯೋ, ಯಾವಾಗಲೂ ನಂಗೆ ಅನಿಸುತ್ತೆ, ಅಯ್ಯೋ ಇಷ್ಟು ಪ್ರೀತಿ ಕೊಡ್ತಾರಲ್ಲ. ಸೊ ಯಾವ ಥರ ನಾನು ಅವ್ರಿಗೆ ವಾಪಸ್ ಕೊಡಬೇಕು, ಹೆಂಗಾಗ್ಬಿಟ್ಟಿದೆ ಕಾರ್ತಿಕ್ ಅಂದರೆ, ಸ್ಮಾಲ್ ಪಾಯಿಂಟ್ ಎಲ್ಲೋ ಓದ್ತೀನಾ, ಅಯ್ಯೋ ಇದೆಷ್ಟು ಇಂಪಾರ್ಟೆಂಟ್, ಇಮ್ಮಿಡಿಯೇಟಾಗಿ ನೋಟ್ ಹಾಕ್ಕೊಂಡ್ಬಿಡ್ತೀನಿ. ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್, ಯಾಕಂದರೆ ಬೇರೆಯವ್ರಿಗೆ ಯಾರಿಗಾದರೂ ಹೆಲ್ಪ್ ಆಗಲಿ. ಐ ಫೀಲ್ ಎಲ್ಲೋ ಒಂದು ಸ್ವಾರ್ಥನೂ ಇದೆ ಬೇರೆಯವ್ರು ಹೆಲ್ಪ್ ಮಾಡೋದ್ರಲ್ಲಿ. ಯಾವ ಥರ ಅಂತ ಹೇಳ್ತೀನಿ ನೋಡಿ ಸ್ವಾರ್ಥ. ಕಾಲಕ್ರಮೇಣ ಏನಾಯಿತು, ತುಂಬ ಕ್ಲೋಸ್ ಇದ್ದೆ ಗುರು ಜೊತೆ. ಸೊ ಗುರು ಮದುವೆ ಆದಮೇಲೆ 10 ವರ್ಷದಿಂದ ಏನಾಯಿತು, ಅವನೇನು ಬೇರೆ ದೂರ ಹೋಗಿಲ್ಲ, ನಮ್ಮ ಮನೆಯಿಂದ ಒಂದು 10-15 ನಿಮಿಷ ದೂರದಲ್ಲೇ ಇದ್ದಾನೆ. ಇದ್ದರೂ ಪ್ರತಿಯೊಂದು ತಾಯಿಗೆ ನಾನು ಹೇಳೋದು ಅರ್ಥ ಆಗತ್ತೆ. ಸೊ ನಮ್ಮದು ಅಂತ ಇರುತ್ತೆ. ಮತ್ತು ಅವ್ರ ಫ್ಯಾಮ್ಲಿ ಸ್ಟಾರ್ಟ್ ಆದಾಗ ನಮ್ಮದು ಅಂತ ಇದ್ದರೂ ಅವ್ರಿಗೆ ಸ್ಪೇಸ್ ಕೊಡಲೇಬೇಕು. ದಟ್ ಈಸ್ ನಮ್ಮ ಕರ್ತವ್ಯ. ನಾನು ಐ ಕಾಂಟ್ ಗೋ ಆ್ಯಂಡ್ ಫೈಟ್ ವಿತ್ ಎನಿಬಡಿ ಆ್ಯಂಡ್ ಐ ಆಮ್ ವೆರಿ ಹೋಲ್ ಹಾರ್ಟೆಡ್ಲಿ ನೀನು ಚೆನ್ನಾಗಿರಪ್ಪ ಅಂತ. ಬಟ್ ಎಲ್ಲೋ ನನ್ನ ಲೈಫಲ್ಲಿ ಐ ಫೆಲ್ಟ್ ಒಂದು ವ್ಯಾಕ್ಯೂಮ್, ಎಲ್ಲೋ ಒಂದು ವ್ಯಾಕ್ಯೂಮ್ ಆದಂಗೆ ಆಯಿತು. ಏನಿದು ಸರಿ, ಇದನ್ನೇ ಎಂಥ ಬ್ಯೂಟಿಫುಲ್ ಪದನೇ ಇದೆ, ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತಾರೆ.
ಇದು ಎಲ್ಲ ತಂದೆ ತಾಯಿ ಎಕ್ಸ್ಪೀರಿಯನ್ಸ್ ಮಾಡೋದು. ಮಕ್ಕಳು ದೊಡ್ಡವರಾದಮೇಲೆ, ಕಾಲೇಜ್ ಹೋದ್ಮೇಲೆ, ವರ್ಕ್ ಹೋದ್ಮೇಲೆ, ಆ ಮನೇನ, ಆ ಗೂಡನ್ನ ಬಿಟ್ಟು ಹೋದಾಗ ಎಂಟಿ ನೆಸ್ಟ್ ಆಯಿತು ಅಂತ ಫೀಲ್ ಆಗ್ತಾರೆ. ಅವಾಗ ಯೋಚನೆ ಮಾಡಿದೆ, ಆ್ಯಸ್ ಅ ಪೇರೆಂಟ್ ನನ್ನ ಡ್ಯೂಟಿ ನನಗೆ ತಿಳಿದಿರೋದನ್ನ ಮಕ್ಕಳಿಗೆ ಹೇಳ್ಕೊಡೋದು. ಅದು ಬಿಟ್ಟರೆ ವಿ ಕಾಂಟ್ ಕಂಟ್ರೋಲ್ ಎನಿಬಡಿ. ವಾಟ್ ಡು ವಿ ಡೂ ನೆಕ್ಸ್ಟ್ ಅಂದಾಗ, ಸಮ್ವೇರ್ ಅಟ್ 49th ಇಯರ್ ಬರ್ತ್ಡೇನಾ, ಐ ಸೆಡ್ ಇಷ್ಟು ವರ್ಷ ಫ್ಯಾಮ್ಲಿ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇತ್ತು, ಇಷ್ಟು ನಾಲೆಡ್ಜ್ ಕಲ್ತಿದ್ದೀನಲ್ಲ, ವೈ ನಾಟ್ ಶೇರ್ ಇಟ್ ಟು ಅದರ್ಸ್. ಸೊ ಅವಾಗ ಮನೆಯವ್ರನ್ನ ಕರೆದು, ಗುರು ಎತ್ತಿನ ಕರೆದೆ, KT ಬಂದಿದ್ದರು. ಐ ಸೆಡ್ ಲೈಕ್ ಐ ವಾಂಟ್ ಟು ಸ್ಟಾರ್ಟ್ ಅ ಕಂಪನಿ. ಸೊ ಆಲ್ವೇಸ್ ಐ ಆಮ್ ಸೋ ಲಕ್ಕಿ, ಆಯಿತಾ, ಮೊಮ್ಮಗದಿಂದ ಹಿಡಿದು, ಸೊಸೆಯಿಂದ ಹಿಡಿದು, ಮೈ ಚಿಲ್ಡ್ರನ್ ಆಲ್ವೇಸ್ ವೆರಿ ಎನ್ಕರೇಜಿಂಗ್. ಮನೆಯವರು ಸ್ವಲ್ಪ ಓವರ್ ಪ್ರೊಟೆಕ್ಟಿವ್. ಸೊ ಅವ್ರಿಗೇನು ಚಿಂತೆ ಇತ್ತು ಅಂದರೆ, ಅಲ್ಲಪ್ಪರು 49 ವರ್ಷ ನೀನು ಒಂದು ಇಡೀ ವರ್ಷಕ್ಕೆ ಒಂದು TV ಪ್ರೋಗ್ರಾಮ್ ಬರಲ್ಲ. ನಾನು ಎಷ್ಟೋ ಜನಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಹೆಂಗೆ ಇದ್ದೀನಿ ಅಂತಲೂ ಸರಿ ಗೊತ್ತಿರಲಿಲ್ಲ. ಯಾವುದಾದ್ರು ಒಂದು ಇಡೀ ವರ್ಷಕ್ಕೆ ಒಂದು TV ಪ್ರೋಗ್ರಾಮಲ್ಲಿ ಒಂದು 5 ನಿಮಿಷ 10 ನಿಮಿಷ ಬಂದಿದ್ದರೆ ದೊಡ್ಡ ವಿಚಾರ. ಆವಾಗ ಸರಿ ಮನೆಯವ್ರು ಹೇಳಿದ್ರು, ನೀನು ಇಷ್ಟು ಒಂಥರ ಪ್ರೊಟೆಕ್ಟೆಡ್ ಆಗಿದ್ದೆ, ಆ್ಯಂಡ್ ವೆರಿ ಸೆನ್ಸಿಟಿವ್. ಯಾಕಂದರೆ ನಾನು ಯಾರಿಗೂ ಹಾರ್ಮ್ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಾದರೂ ಒಂದು ಚಿಕ್ಕ ಡೈಲಾಗ್ ಹೇಳ್ಬಿಟ್ರೆ 3 ದಿವಸ 4 ದಿವಸ ಆದರೂ ನಿದ್ದೆ ಬರ್ತಾಯಿಲ್ಲ. ಸೊ ಹಿ ಸೆಡ್, ನೀನು ಇಷ್ಟು ಸೆನ್ಸಿಟಿವ್ ಇದೆಯಾ, ನೀನು ಪಬ್ಲಿಕ್ಕಿಗೆ ಬರಬೇಕಂದ್ರೆ ಸ್ವಲ್ಪ ಥಿಕ್ ಸ್ಕಿನ್ ಆಗಬೇಕು. ಜನ ಏನು ಹೇಳಿದ್ರು, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಅದನ್ನೆಲ್ಲ ಈ ವಯಸ್ಸಲ್ಲಿ ಡು ಯು ವಾಂಟ್ ಟು ಫೇಸ್ ಇಟ್. ಸರಿ ಯೋಚನೆ ಮಾಡಿದೆ. ಐ ಸೆಡ್ ಇಟ್ಸ್ ಓಕೆ, ನಾನು ಹೇಳೋದ್ರಿಂದ, ನಾನು ಗೈಡ್ ಮಾಡೋದ್ರಿಂದ 10 ಜನದಲ್ಲಿ ಒಬ್ರಿಗೆ ಒಳ್ಳೇದಾಯಿತು ಅಂದರೆ ಇಟ್ಸ್ ಓಕೆ. ಸೊ ಐ ವಾಂಟ್ ಟು ಡೂ ಜಗಿ. ಎಲ್ಲೋ ಒಂದು ನನ್ನ ಡೆತ್ ಬೆಡ್ಡಲ್ಲಿದ್ದಾಗ, ನೀನು ಆಯ್ಕೆ ಮಾಡ್ಕೊಂಡಿದ್ದ ಜೀವನದ ಪಯಣ, ನಿನ್ನ ಜರ್ನಿ ಚೆನ್ನಾಗಿತ್ತಂದರೆ ನನಗೆ ಕೊರತೆ ಬೇಡ.